ಈ ಸದನದಲ್ಲಿ ನಾನು ಬಹಳ ವರ್ಷಗಳಿಂದ ಇದ್ದೀನಿ. ಸನ್ಮಾನ್ಯ ಖರ್ಗೆ ಅವರು ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಕೂತಿದ್ರು. ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ದೆ. ಕೋಲಾರದಲ್ಲಿ 6 ಜನ ದಲಿತರನ್ನ ಸುಟ್ಟಾಕ್ಬಿಡ್ತಾರೆ. 6 ಜನ ದಲಿತರನ್ನ ಸುಟ್ಟಾಕ್ತಾರೆ. ಇಡೀ ದೇಶ ಸುದ್ದಿಯಾಗಿ ಹೋಗ್ತದೆ. ಖರ್ಗೆ ಅವರು ಇಲ್ಲಿ ಮಾತಾಡಿ ಕಣ್ಣೀರ್ ಹಾಕಿದ್ರು. ಅರ್ಧ ಗಂಟೆ ಹತ್ತಿದ್ದಾರೆ. ಇಲ್ಲಿ ರಾಜೀನಾಮೆ ಕೊಡಕ್ ಹೋದ್ರು ಅವರು. 6 ಜನ ದಲಿತರ ಹತ್ಯೆ ಆಗಿದ್ದಕ್ಕೋಸ್ಕರ ಒಬ್ಬ ಗೃಹ ಸಚಿವರಾಗಿ ಆ ರೀತಿ ನಡ್ಕೊಂಡ್ರು. ನಾನು ಮೆಚ್ಚುತ್ತೀನಿ ಖರ್ಗೆ ಅವ್ರಿಗೆ. ಏನ್ ಇಲ್ಲಿ ಸರ್ಕಾರ ಏನು ಒಂಥರ ಏನ್ ಕೇರೇ ಇಲ್ಲ ಅನ್ನೋ ತರ ಇದ್ದಾರೆ. ಯಾರಿಗೂ ರೆಸ್ಪಾನ್ಸಿಬಲೇ ಇಲ್ಲ ಅಲ್ಲ. ಇಷ್ಟೊಂದು ದೊಡ್ಡ ಘಟನೆ ಆಗಿದೆ, ಸಣ್ಣ ಘಟನೆ ತರ ನೋಡ್ತಾ ಇದ್ದಾರೆ ಇವತ್ತು. ಅದು ವಿಧಾನಸೌಧ ಒಳಗಡೆ. ಯಾರು ನೈತಿಕ ಹೊಣೆ ಯಾರು ಒತ್ತಿದ್ದಾರೆ ಅಧ್ಯಕ್ಷರೇ? ಆಯ್ತು ಅಧ್ಯಕ್ಷರೇ, ನೈತಿಕ ಹೊಣೆ ಒತ್ತಿರೋರು ಯಾರು? ಸರ್ಕಾರ, ಮುಖ್ಯಮಂತ್ರಿಗಳು ಒತ್ತಿದಾರ? ಮುಖ್ಯಮಂತ್ರಿಗಳು ಒತ್ತಿದಾರ ನೈತಿಕ ಹೊಣೆ? ಮತ್ತೆ ಕೇಸ್ ಏನ್ ಹಾಕಿದ್ದಾರೆ? 505, 553 ಏನು ತೊಂದರೆ ಕೊಟ್ರು, ಇದಕ್ಕೆ ತಳ್ಳಾಡಿದ್ರು. ಪಬ್ಲಿಕ್ ಡಿಸ್ಟರ್ಬೆನ್ಸ್ ಕೇಸ್ ಆಯ್ತು. ಆಮೇಲೆ ದೇಶದ್ರೋಹದ ಕೇಸ್ ಹಾಕ್ಬೇಕಾಯ್ತು, ಅಲ್ಲೂ ಮುಚ್ಚಾಕಿದ್ದಾರೆ. ಕೇಸ್ ಹಾಕೋದ್ರಲ್ಲೂ ಮೋಸ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಕೇಳ್ಬೇಕಲ್ಲ ಇಂಟ್ರೆಸ್ಟ್ ಇದ್ರೆ. 7 ಜನರನ್ನ ಕರೆದು ಈಗಾಗಲೇ ಅವರನ್ನ ಸ್ಟೇಟ್ಮೆಂಟ್ಗಳನ್ನ ತಗೊಂಡು ಇನ್ವೆಸ್ಟಿಗೇಷನ್ ಕೂಡ ಮುಂದುವರೆದಿದೆ.